ಬಿಎಸ್ ಯಡಿಯೂರಪ್ಪ ಅವರ ಜನ್ಮದಿನದ ಹಿನ್ನೆಲೆಯಲ್ಲಿ ಬಿವೈಆರ್ ಅಭಿಮಾನಿ ಬಳಗ ಮತ್ತು ಅನ್ನದಾಸೋಹ ಪ್ರತಿಷ್ಠಾನ ಸಮಿತಿ ವತಿಯಿಂದ ಅಮೃತ ಅನ್ನದಾಸೋಹಕ್ಕೆ ಸಂಸದ ಬಿವೈ ರಾಘವೇಂದ್ರ ಚಾಲನೆ ನೀಡಿದರು. ನಗರದ ಮೆಗನ್ ಆಸ್ಪತ್ರೆ ಆವರಣದಲ್ಲಿ ಊಟ ಬಡಿಸುವ ಮೂಲಕ ಸಂಸದ ಬಿವೈ ರಾಘವೇಂದ್ರ ಚಾಲನೆ ನೀಡಿದರು. ಇನ್ನು ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ರೋಗಿಗಳ ಕಡೆಯವರಿಗೆ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಶಾಸಕರಾದ ಚನ್ನಬಸಪ್ಪ, ಡಿಎಸ್ ಅರುಣ್, ಡಾಕ್ಟರ್ ಧನಂಜಯ ಸರ್ಜಿ ಉಪಸ್ಥಿತರಿದ್ದರು. ಸುಮಾರು ಒಂದು ದಿನಕ್ಕೆ ತಮಗೆಲ್ಲರೂ ಕೂಡ ಗೊತ್ತಿದೆ, ಸುಮಾರು 1200 ಬೆಡ್ ಹಾಸ್ಪಿಟಲ್ ಇದು. ಸಾವಿರಾರು ಗಟ್ಟಲೆ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಯಾವಾಗಲೂ ಕೂಡ 2-3 ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಪೇಷಂಟ್ಸ್ಗಳು ಇಲ್ಲಿ ಅಡ್ಮಿಟ್ ಆಗ್ತಾರೆ. ಪೇಷಂಟ್ ಜೊತೆಗೆ ಅವರ ಕಡೆಯವರು ಸುಮಾರು ಅವರು ಕೂಡ 1000 ಜನ ಇರ್ತಾರೆ. ಈ ಸಂದರ್ಭದಲ್ಲಿ ಅಮೃತ ಅನ್ನ ಪ್ರತಿಷ್ಠಾನ ವತಿಯಿಂದ ವಾರದಲ್ಲಿ 3 ದಿನ ಮಧ್ಯಾಹ್ನ ಹೊತ್ತು ಉಚಿತವಾಗಿ ಆಹಾರವನ್ನು ಕೊಡುವಂಥ ಒಂದು ಕಳೆದ 50 ದಿನಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಅನೇಕ ಅವರ ಹಿರಿಯರ ಹುಟ್ಟುಹಬ್ಬ ಇರ್ಬೋದು, ಅವ್ರ ತಂದೆ ತಾಯಿ ನೆನಪಿಗೋಸ್ಕರ ಇರ್ಬೋದು, ಅವರು ಕೂಡ ಉದಾಹರಣೆಗೆ ಇಲ್ಲಿ ಪಕ್ಕದಲ್ಲಿ ಶರತ್ ಭೂಪಾಲಂ ಅಂತೇಳಿ ಒಂದು ಅವಘಡದಲ್ಲಿ ತೀರ್ಕೊಂಡಂಥ ಅವ್ರ ಹೆಸರಲ್ಲಿರ್ಬೋದು, ಈ ರೀತಿ ಅನೇಕ ಅವರ ನೆನಪಿಗೋಸ್ಕರ ಈ ಪುಣ್ಯದ ಕಾರ್ಯ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ಸಂಸತ್ ಸದಸ್ಯನಾಗಿ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳ ಪರವಾಗಿ ಅಭಿನಂದನೆ ತಿಳಿಸ್ತೀನಿ. ಇವತ್ತು ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಹುಟ್ಟಿದಬ್ಬ ಪ್ರಯುಕ್ತನೂ ಕೂಡ ಇವತ್ತು ಈ ಕಾರ್ಯ ಮಾಡ್ತಾ ಇದ್ದಾರೆ. ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಮೆಗನ್ ಹಾಸ್ಪಿಟ್ಲಿಗೆ ಸಾಕಷ್ಟು ಕೊಡುಗೆಯಾಗಿ ಸನ್ಮಾನಿಸಿದ ಯಡಿಯೂರಪ್ಪನವರು ಬಡ ರೋಗಿಗಳಿಗೆ ಹೆಚ್ಚಿನ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಟ್ಟಂಥ ಧೀಮಂತ ನಾಯಕ ಯಡಿಯೂರಪ್ಪನವರು. ಹಾಗಾಗಿ ಅವರ ನೆನಪಿಗೋಸ್ಕರ ಕೂಡ ಈ ಪವಿತ್ರವಾದಂಥ ಕಾರ್ಯ ಮಾಡ್ತಿದ್ದಾರೆ. ಈ ಸಂದರ್ಭ ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಸಂಕಲ್ಪ ಮಾಡಿದ್ದೀವಿ, ಈ ಒಂದು ಪ್ರೀಮಿಸಸ್ಸಲ್ಲಿ ಆ ಪೇಷಂಟ್ಸ್ ಕಡೆಯವರು ಉಳಿಲಿಕ್ಕೋಸ್ಕರ ಒಂದು ಸುಸಜ್ಜಿತವಾದಂಥ ಒಂದು ಡಾರ್ಮೆಟ್ರಿಯನ್ನು ಇಲ್ಲಿ ಮಾಡಬೇಕು. ಮತ್ತಿದು ವಾರದಲ್ಲಿ ಕೇವಲ ಮಧ್ಯಾಹ್ನ ಹೊತ್ತಿಗೆ ಅಷ್ಟೇ ಸೀಮಿತ ಆಗಿದೆ. ವರ್ಷ ಪೂರ್ತಿ ಬೆಳಗ್ಗೆ ತಿಂಡಿ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ರಾತ್ರಿ ಊಟ ಇರ್ಬೋದು, ಎಲ್ಲ ಇದಕ್ಕೆ ಯಾವ್ಯಾವ ದಾನಿಗಳು ನಮ್ಮ ಮಾಧ್ಯಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ. ನಮ್ಮ ಜಿಲ್ಲೆಯ ಯಾರ್ಯಾರು ದೇವರು ಒಳ್ಳೇದು ಮಾಡಿದ್ದಾನೆ, ತಮ್ಮ ಹಿರಿಯರ ಒಂದು ನೆನಪಿಗೋಸ್ಕರ ಒಂದು ಹೊತ್ತು ಇಲ್ಲಿ ಅಮೃತ ಅನ್ನ ಪ್ರತಿಷ್ಠಾಪನದಲ್ಲಿ ಬಂದು ಘೋಷಣೆಯನ್ನು ಮಾಡಿದ್ರೆ ನಿಮ್ಮ ತಂದೆ ತಾಯಿಯ ಹೆಸರ ನೆನಪಿನಲ್ಲಿ ಈ ಕಾರ್ಯ ನಡೆಯುತ್ತೆ. ಇದಕ್ಕೆ ಕೈ ಜೋಡಿಸಬೇಕು ಅಂತ ಕೂಡ ನಾವು ವಿನಂತಿಯನ್ನು ಮಾಡ್ಕೊಂತ ಈ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳುವಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಪ್ರತಿಷ್ಠಾನದ ಹಿರಿಯರಿಗೆ ನಾನು ಅಭಿನಂದನೆ ತಿಳಿಸ್ತೇನೆ.